ರಾಜ್ಯಾದ್ಯಂತ ಮಳೆ ಆಗ್ತಾ ಇರೋದರ ಪರಿಣಾಮ ಚಿತ್ರಣ ಹೇಗಿದೆ ಅನ್ನೋದರ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ಮುಂದುವರೆದು ಮಲೆನಾಡು ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ತುಂಗಭದ್ರಾ ಜಲಾಶಯ ಕೂಡ ತುಂಬಿ ಹರಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಹೀಗಾಗಿ ನದಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಬಿಡಲಾಗ್ತಾ ಇದೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಬಿಡಲಾಗ್ತಾ ಇದೆ. ನಿನ್ನೆ ಬೆಳಗ್ಗೆ ಜಲಾಶಯದ 26 ಗೇಟ್ಗಳ ಮೂಲಕ 1,20,000 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗಿದೆ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಮಲೆನಾಡಿನ ಭಾಗದಲ್ಲಿ ನಿರಂತರವಾಗಿ ಮಳೆ ಬರ್ತಿರೋ ಕಾರಣಕ್ಕಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಈ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿ ಇದ್ದೀವಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಅಪಾರ ಪ್ರಮಾಣದ ನೀರು ಈಗ ನದಿಗೆ ನೀರು ಬಿಟ್ಟಿದ್ದ ಹಿನ್ನೆಲೆಯಲ್ಲಿ ಈಗ ಬೋರ್ಗೇರ್ತಾ ಇದೆ ನದಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಈಗ ಯಾವ ರೀತಿ ಬೋರ್ಗೇರ್ತಿದೆ. ಅಪಾರ ಮಟ್ಟದ ಅಪಾಯ ಮಟ್ಟ ಮೀರಿ ನದಿ ನೀರು ಹರಿತಾ ಇದೆ ಅಂತ ಹೇಳ್ಬೋದು. ಈಗ ತುಂಗಭದ್ರಾ ಜಲಾಶಯಕ್ಕೆ ಈಗ ಒಳಹರಿವಿನ ಪ್ರಮಾಣ 1,20,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಈಗ ತುಂಗ ಆಗಿರ್ಬೋದು, ಭದ್ರಾ ಆಗಿರ್ಬೋದು, 1,20,000 ಕ್ಯೂಸೆಕ್ಸ್ ನೀರನ್ನು ಎರಡು ಡ್ಯಾಮ್ಗಳ ಮೂಲಕ ನೀರು ತುಂಗಭದ್ರಾ ಜಲಾಶಯಕ್ಕೆ ಹರಿಬಿಟ್ಟ ಹಿನ್ನೆಲೆಯಲ್ಲಿ ಈಗ ತುಂಗಭದ್ರಾ ಜಲಾಶಯ ಈ ಸ್ಟೋರೇಜ್ 80 TMCಗೆ ಸ್ಟೋರೇಜನ್ನು ನೀರಾವರಿ ತಜ್ಞರು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಈಗಾಗಲೇ 75 TMC ನೀರನ್ನು ಈ ತುಂಗಭದ್ರಾ ಜಲಾಶಯ ಸ್ಟೋರೇಜ್ ಆಗಿವೆ. ಈಗ ಬರುವಂಥ ನೀರನ್ನು 1,20,000 ಕ್ಯೂಸೆಕ್ಸ್ ನೀರನ್ನು 33 ಕ್ರಸ್ಟ್ಗಟ್ಟೆಗಳಲ್ಲಿ 26 ಕ್ರಸ್ಟ್ಗಟ್ಟೆಗಳ ಮೂಲಕ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಅಪಾಯ ಮಟ್ಟ ಮೀರಿ ಈಗ ನದಿ ಹರಿತಾ ಇದೆ ಅಂತ ಹೇಳ್ಬೋದಾಗಿದೆ. ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಂದರೆ ನದಿ ಅಕ್ಕಪಕ್ಕ ಇರುವಂಥ ಹೊಲ ಗದ್ದೆಗಳಿಗೂ ಸಹ ನೀರು ನುಗ್ಗಿದೆ. ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿರುವಂಥ ಕಿರು ಸೇತುವೆ ಇದು. ಕಿರು ಸೇತುವೆ ಈಗಾಗಲೇ 1,20,000 ಕ್ಯೂಸೆಕ್ಸ್ ನೀರು ಬಿಟ್ಟಿರೋದ್ರಿಂದ ನೀರು ಮೇಲೆ ಬರ್ತಾ ಇದೆ. ಅಧಿಕ ಪ್ರಮಾಣದಲ್ಲಿ ನೀರು ಬಿಡ್ತೀವಿ ಅಂತೇಳಿ ಡ್ಯಾಮಿನ ನೀರಾವರಿ ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಡಳಿತದ ಸಹ ಈಗಾಗಲೇ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. 1,40,000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಸಂಪೂರ್ಣವಾಗಿ ಈ ಕಿರು ಸೇತುವೆ ಬಂದಾಗಲಿದೆ. ಅದೇ ರೀತಿ ಈಗಾಗಲೇ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿ ಇರುವಂಥ ನವಬೃಂದಾವನ ಗಡ್ಡೆ ನಡುಗಡ್ಡೆ ಆಗಿ ಮಾರ್ಪಟ್ಟಿದೆ. ಸ್ಮಾರಕಗಳನ್ನ ಮುಳುಗಿವೆ. ಇನ್ನೊಂದು ಕಡೆ ಗಂಗಾವತಿ ಕಂಪ್ಲಿಗೆ ಹೋಗುವಂಥ ಸೇತುವೆ ಸಹ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮುಖನಗತ್ತಿ, ಪಬ್ಲಿಕ್ ಟಿವಿಗಾಗಿ ಕೊಪ್ಪಳ.